ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ನನ್ನ ದಿನ ಸ್ಟಾರ್ಟ್ ಆಗಿದ್ದು ಆ್ಯಸ್ ಯೂಶ್ವಲ್ ನೇಚರ್ ಜೊತೆ. ಸೊ ಇಟ್ಸ್ ಬ್ಯೂಟಿಫುಲ್. ಸೊ ಬಾಲ್ಸಮ್ ಫ್ಲವರ್ 2-3 ವೆರೈಟೀಸ್ ಇದೆ. ಎಲ್ಲನೂ ಚೆನ್ನಾಗಿ ಬ್ಯೂಟಿಫುಲ್ಲಾಗಿ ಅರಳಿದೆ. ಸೊ ಯಾ, ಒಂದು 5 minutes ವಾಕಿಂಗ್ ಮಾಡಿದೆ. ನಾರ್ಮಲ್ ಬ್ಯೂಟಿಫುಲ್ ಡೇ. ಸೊ ವಾಕಿಂಗ್ ಮಾಡಿ ಹೋಗ್ತಾ ಇದ್ದಾನೆ ನನ್ನ ತಮ್ಮ. Just taking the fresh air, breathe in, breathe out. ಫೇಸ್ ಪ್ಯಾಕಿಗೆ ಫೈನಲಿ ಐ ಗಾಟ್ ದಿಸ್. ಸೊ ಯಾ, ಸೊ ಇದಾಗಲ್ಲ, ತುಂಬಾ ಚಿಕ್ಕದಾಗಿದೆ. ಸೊ ಹಿಯರ್ ವಿ ಹ್ಯಾವ್ 1 more. ಓಕೆ, 2 ಇನ್ನೆಲ್ಲಿದೆ? ಆ್ಯಕ್ಚುಲಿ 1 ಸಾಕು, ಬಟ್ ನಾಳೆನೂ ಫೇಸ್ ಪ್ಯಾಕ್ ಬೇಕು ಅಂತ ಇದ್ದರೆ ಅಂತ ಹೇಳಿ ಇರೋದೆಲ್ಲ ಹೆಕ್ತಾ ಇದ್ದೀನಿ. ಓಕೆ, yes, we have 3. I'm in love with this weather today. Beautiful agide weather antu. Wow. Hi everyone, ivattu day 2. So ನಿನ್ನೆದು ವ್ಲಾಗ್ ಇನ್ಕಂಪ್ಲೀಟ್ ಆಯಿತು. ಅಂದರೆ ನಂಗೆ ಮತ್ತೆ ಶೂಟ್ ಮಾಡಲಿಕ್ಕೆ ಆಗಿಲ್ಲ. ಸೊ ಐ ಆಮ್ ಕಂಟಿನ್ಯೂಯಿಂಗ್ ಇಟ್ ಟುಡೇ. ಇವತ್ತಿನ ದಿನ ಹೇಗಿರುತ್ತೆ? It's a normal day. So let's get started. See, if you have this beautiful surrounding, ಚೆನ್ನಾಗಿರುವಂಥ ಗ್ರೀನರಿ, ನೇಚರ್ ಸುತ್ತಮುತ್ತ ಇರಬೇಕಾದ್ರೆ ವಾಟ್ ಎಲ್ಸ್ ಯು ನೀಡ್ ಇನ್ ಯುವರ್ ಲೈಫ್? ಇದೇ ಬೇಕಾಗಿರೋದಲ್ವಾ? ಸೊ ಐ ಜಸ್ಟ್ ಲವ್ ಇಟ್. ಟೈಮ್ ಹೋಗೋದೇ ಗೊತ್ತಾಗಲ್ಲ. ಸೊ ಐ ಲವ್ ಹಳ್ಳಿ ಲೈಫನ್ನು ನಂಗೆ ತುಂಬಾ ಇಷ್ಟ. ಏನು ಹೇಳ್ತೇವೆ, ಏನೋ ಒಂದು ಆತ್ಮತೃಪ್ತಿ ಅಂತ ಹೇಳ್ತೇವಲ್ಲ, ಅದು ಸಿಕ್ಕೋದು ಹಳ್ಳಿನಲ್ಲಿ, ಸಿಟಿನಲ್ಲಿ ಅಲ್ಲ. ಸೊ ಏನು, ನಾನು ಇನ್ ಎವ್ರಿ ವ್ಲಾಗ್ ಐ ಸೇ ದ ಸೇಮ್ ಥಿಂಗ್. ಅಂದರೆ ವೆದರ್ ಆಗಿರ್ಬೋದು, ನೇಚರ್ ಆಗಿರ್ಬೋದು, ಅದರ ಬಗ್ಗೆನೇ ಹೇಳ್ತಾನೆ ಇರ್ತೀನಿ. ಬಿಕಾಸ್ ನಿಜವಾಗ್ಲೂ ನಂಗೆ ತುಂಬಾ ಇಷ್ಟ. ಅದಕ್ಕೋಸ್ಕರ ಇಟ್ ಕಮ್ಸ್ ನ್ಯಾಚುರಲಿ. So I'm repeating it many times. I'm very sorry for that. Okay. See, you can hear the hakigala chilipili. You can hear it, right? I don't know. Nim kelta idya anta. Just listen to it. So busy life. ಸಿಟಿನಲ್ಲಿ ನಾವು ಕಳೀತಾ ಇರಬೇಕಾದ್ರೆ ಒಂದು ಬ್ಯೂಟಿಫುಲ್ ಆದಂಥ ಬ್ರೇಕ್ ಬೇಕಂತಂದರೆ ಮತ್ತೆ ನಮ್ಮ ಹಳ್ಳಿಗೆ ಬರಬೇಕು ನಾವು. ಅಲ್ಲಿ ಸಿಗುವಂಥ ಸುಖ ನೆಮ್ಮದಿನೇ ಬೇರೆ, ನೆಕ್ಸ್ಟ್ ಲೆವೆಲ್ ಅದು. ಸೊ ನಾವು ಬೆಂಗಳೂರು ಹೋಗ್ಬೇಕಾಗಿದ್ರೆ, ಅಲ್ಲೆಲ್ಲ ವರ್ಕ್ ಮಾಡ್ತಿದ್ರೆ ಮಂತ್ಲಿ 2 ಸಲ 3 ಸಲ ಊರಿಗೆ ಬಂದೇ ಬರ್ತಿದ್ದೆ. ಫುಲ್ ಮೈಂಡ್ ಫುಲ್ ರಿಫ್ರೆಶ್ ಆಗುತ್ತೆ ಒಂದು ಸಲ ಊರಿಗೆ ಬಂದರೆ. ಮತ್ತೆ ವಾಪಸ್ ಹೋಗೋದು ವರ್ಕ್ ಮಾಡಲಿಕ್ಕೆ ಅಂತ ಹೇಳಿ. ಹಾಗೆ ಆ ಥರದ ಬ್ಯಾಲೆನ್ಸ್ ಅದು. ಸಿಟಿ ಮತ್ತು ಹಳ್ಳಿಗೊಂದು ಬ್ಯಾಲೆನ್ಸ್ ಥರ. ಅಲ್ಲಿ ವರ್ಕ್ ಮಾಡೋದು, ರಜೆ ಸಿಕ್ಕಿದ ತಕ್ಷಣ ಊರಿಗೆ ಬರೋದು, ಇಲ್ಲಿ ಸ್ವಲ್ಪ ಟೈಮ್ ಪೀಸ್ಫುಲ್ಲಾಗಿ ಸ್ಪೆಂಡ್ ಮಾಡಿ ವಾಪಸ್ ವರ್ಕಿಗೆ, ಅಷ್ಟೇ. ಸೊ ಯಾರಿಗೆಲ್ಲ ಈ ಲೈಫ್ ಅನುಭವಿಸ್ಲಿಕ್ಕೆ ಸಿಕ್ಕಿದೆ, ಹಳ್ಳಿ ಲೈಫ್,
ಪ್ರಕೃತಿ ಸುತ್ತ, ಗಿಡ ಮರಗಳ ಸುತ್ತ. ದೇ ಆರ್ ರಿಯಲಿ ಬ್ಲೆಸ್ಡ್. ಅವ್ರು ತುಂಬಾ ಅದೃಷ್ಟವಂತರು. ಬಿಕಾಸ್ ಎಲ್ರಿಗೂ ಅದು ಸಿಗಲ್ಲ. ಎಲ್ರಿಗೂ ಈ ರೀತಿಯ ಬ್ಯೂಟಿಫುಲ್ ಅನುಭವ ಎಕ್ಸ್ಪೀರಿಯನ್ಸ್ ಮಾಡಲಿಕ್ಕೆ ಸಿಗಲ್ಲ. ಸೊ ಐ ಆಮ್ ಬ್ಲೆಸ್ಡ್, ಐ ಆಮ್ ಥ್ಯಾಂಕ್ಫುಲ್ ಆ್ಯಂಡ್ ಐ ಜಸ್ಟ್ ಲವ್ ಇಟ್. Leaves ಬೇಕು ಗೊಂಪು ಸ್ನಾನಕ್ಕೆ. ಸೊ ಲಕ್ ಸಮ್ ಹೈಬಿಸ್ಕಸ್ ಲೀವ್ಸ್ ಟು ದಿಸ್. ತುಪ್ಪ ಬಿಸಿ ಮಾಡ್ತಾ ಇದ್ದಾರೆ. ಇಡೀ ಮನೆಯೇ ಒಂದು ಫುಲ್ ಘಮ ಘಮ ಅಂತ ಅನ್ನಿಸ್ತಾ ಇದೆ. ಸೊ ನಂಗೆ ತುಂಬಾ ಇಷ್ಟ ತುಪ್ಪದ ಪರಿಮಳ, ಕುಡಿಬೇಕಂತ ಅನ್ನಿಸ್ತಾ ಇದೆ ತುಪ್ಪ. ಸೊ ಎಲ್ರಿಗೂ ಆಗತ್ತೆ ಅಂತ ಅನ್ಸುತ್ತೆ ಇದು. ತುಪ್ಪ ಬಿಸಿ ಮಾಡಬೇಕಾದ್ರೆ ಆ ಸ್ಮೆಲ್ ಏನಿದೆ, ಐ ಜಸ್ಟ್ ಲವ್ ಇಟ್. ಸೊ ನಮ್ಮದು ಗೊಂಪು ಪ್ರಿಪೇರ್ ಆಯಿತು. ಹೀಗೆ ಸೊ ಒಂದು ಹಾಫ್ ಆನ್ ಅವರ್ ಬಿಡ್ಬೇಕು ಆ್ಯಕ್ಚುಲಿ. ಸೊ ನಂಗೆ ಟೈಮ್ ಇಲ್ಲ ಇವಾಗ, ಅದಕ್ಕೋಸ್ಕರ ಈ ರೀತಿ ಚೆನ್ನಾಗಿ ತಿಂಡಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಮಿಕ್ಸಿನಲ್ಲಿ ಕೂಡ ಪೇಸ್ಟ್ ಮಾಡ್ಕೊಳ್ಬೋದು. ಸ್ವಲ್ಪ ಬೇಗನೆ ಗೊಂಪು ಈ ರೀತಿ ಬಿಡಬೇಕಂತ ಇದ್ದರೆ ಮಿಕ್ಸಿನಲ್ಲಿ ಮಿಕ್ಸ್ ಮಾಡ್ಕೊಂಡು ನೀರಿಗೆ ಹಾಕ್ಬೋದು. ಒಂದು ಅರ್ಧ ಗಂಟೆ ಎಲ್ಲ ಇಡಬೇಕಂತ ಇಲ್ಲ, ಅದಕ್ಕೋಸ್ಕರ ವರಸ್ ಕರೆಕ್ಟಾಗಿ ಅಂತಂದರೆ ಅರ್ಧ ಗಂಟೆ ಇಡಲೇಬೇಕು ನೀರಲ್ಲಿ. ನಾನು ಈ ರೀತಿ ಚೆನ್ನಾಗಿ ಒಂದು ಮಿಕ್ಸ್ ಮಾಡಿದೆ ಒಂದು 5 to 10 minutes. ಸೊ ಒಂದು ಕನ್ಸಿಸ್ಟೆನ್ಸಿ ತಿಕ್ಕಾಗಿದೆ. ಡೈರೆಕ್ಟಾಗಿ ಐ ಕ್ಯಾನ್ ಅಪ್ಲೈ ಟು ಮೈ ಹೇರ್. ಯಾ, ದ್ಯಾಟ್ಸ್ ಇಟ್. PG ಹಾಸ್ಟೆಲ್ ಇದರಿಂದಾಗಿನೇ ನಮ್ಮದು ಹೇರ್ ಫಾಲ್ ಸ್ಟಾರ್ಟ್ ಆಗೋದು. ಆ್ಯಕ್ಚುಲಿ ಮನೆಯಲ್ಲೇ ಇರಬೇಕಾದ್ರೆ ಗೊತ್ತಾಗ್ತಿರ್ಲಿಲ್ಲ, ಇದೆಲ್ಲ ಪ್ರಾಬ್ಲಮ್ಸ್ ಇರಲೇ ಇಲ್ಲ. ಯಾವಾಗ PGಗೆ ಹೋದೆ, ಯಾವಾಗ ಹಾಸ್ಟೆಲಿಗೆ ಹೋದೆ, ಹೇರ್ ಫಾಲ್ ಸ್ಟಾರ್ಟ್ ಆಯಿತು. ಎಲ್ಲ ಗರ್ಲ್ಸಿಗೆ ಪ್ರಾಬ್ಲಮ್ಸ್ ಇದ್ದಿದೆ. ಸೊ ನಮ್ಮದು ಕೂದಲೆಲ್ಲ ದಾನ ಮಾಡಿ ಬರ್ತೇವೆ ನಾವು ಹಾಸ್ಟೆಲ್ PGಗೆ ಹೋಗಿ. ಅದೊಂದು ಪೇಯ್ನ್, ಅದೊಂದು ಬೇಜಾರು. ವಿ ಆಲ್ ಗರ್ಲ್ಸ್ನು, ಯಾರೆಲ್ಲ ಹಾಸ್ಟೆಲಲ್ಲಿ ಇರ್ಬೋದು, ಯಾರೆಲ್ಲ PGಯಲ್ಲಿ ಇರ್ಬೋದು, ಮಾಡದ ಏನು ಹೇಳೋದು, ಟ್ರೈ ಮಾಡೋದು ಸೊಲ್ಯೂಷನ್ಸೇ ಇಲ್ಲ ಹೇರ್ ಫಾಲಿಗೆ. ಅಷ್ಟೆಲ್ಲ ಟ್ರೈ ಮಾಡಿ ಆಗಿರುತ್ತೆ ನಮ್ಮದು. ಆಲ್ಮೋಸ್ಟ್ ಎಲ್ಲ ಕೂದಲು ಉದುರಿ ಆದ ನಂತರ ವಾಪಸ್ ಸುಮಾರೆಲ್ಲ ಸೊಲ್ಯೂಷನ್ಸ್ ಟ್ರೈ ಮಾಡಿ ಸಾಕಾಗಿ ನಾನು ಇವಾಗ ಟ್ರೈ ಮಾಡೋ ಸೊಲ್ಯೂಷನ್ ಅಂತಂದರೆ ಇದು. ಸೊ ಇಟ್ ಹ್ಯಾಸ್ ಗಿವನ್ ಮೀ ಅ ಬೆಸ್ಟ್ ರಿಸಲ್ಟ್. ಅದಕ್ಕೋಸ್ಕರ ನಿಮಗೂ ಕೂಡ ರೆಕಮೆಂಡ್ ಮಾಡ್ತಾ ಇದ್ದೀನಿ. ಮತ್ತು ಇದಿಷ್ಟು ಹೇರ್ ಫಾಲ್ ಇದ್ದಿದೆ, ಏನೇ ನೀವು ಹಾಕಿ ಬಿಡಿ ಕೂದಲು ಉದುರುತ್ತೆ. ಬಟ್ ನಮ್ಮ ಮನಸ್ಸಿಗೊಂದು ಸಮಾಧಾನಕ್ಕೆ ಅಂತ ಅಷ್ಟೇ ಅಲ್ವಾ. ಓಕೆ, ಲೆಟ್ಸ್ ಗೋ. ಮತ್ತೆ ಸಿಗೋಣ. ನಾನು ಸ್ನಾನ ಎಲ್ಲ ಮಾಡಿ ಬರ್ತೀನಿ. ಓಕೆನಾ, ಬಾಯ್. ಎಸ್, ಐ ಆಮ್ ಬ್ಯಾಕ್. ಸ್ನಾನ ಎಲ್ಲ ಆಯಿತು. ಇವಾಗ ಮಧ್ಯಾಹ್ನ ಪೂಜೆ ಆಗಬೇಕು. ಸೊ ನೈವೇದ್ಯ ಇಡೋಣ. ಅಮ್ಮ ಇಡಬೇಕು ಇವಾಗ. ಸೊ ಲೆಟ್ಸ್ ಗೋ.
ಬಾಳೆಹಣ್ಣು ರಸಾಯನಕ್ಕೆ ಅಂತೇಳಿ ಬಾಳೆಹಣ್ಣು ಕಟ್ ಮಾಡಿ ಆಯಿತು. ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ, ಒಂದು 15 ಮಿನಿಟ್ಸ್ ಫ್ರಿಜ್ಜಲ್ಲಿ ಹಾಗೆ ಇರಲಿ. ಸೊ ಮೇಲೆ ಟೆರೆಸಿಗೆ ಬಂದಿದ್ದೀನಿ, ಸನ್ ಬಾತಿಂಗ್. ಸ್ವಲ್ಪ ಹೊತ್ತು ಈವ್ನಿಂಗ್ ಟೈಮ್ನ ಸನ್ನಿಗೆ ಸೋಕಾಗೋಣ ಅಂತ. ಈವ್ನಿಂಗ್ ಟೈಮ್ನ ಸನ್, ವಿಟಮಿನ್ ಡಿ ಇಸ್ ವೆರಿ ಇಂಪಾರ್ಟೆಂಟ್. ಸೊ ವರ್ಕ್ ಮಾಡ್ತಿರ್ಬೇಕಾದ್ರೆ ನಮಗೆ ಇಂಡೋರ್ ವರ್ಕ್ ಮಾಡಬೇಕಾದ್ರೆ ಇದರ ಇಂಪಾರ್ಟೆನ್ಸ್ ಆ್ಯಕ್ಚುಲಿ ಗೊತ್ತಾಗಲ್ಲ. ಬಟ್ ವಿಟಮಿನ್ ಡಿ ಡಿಫಿಷಿಯೆಂಟ್ ಆಗಬೇಕಾದ್ರೆ ನಮ್ಗೆ ಗೊತ್ತಾಗುತ್ತೆ ಎಷ್ಟು ಇಂಪಾರ್ಟೆಂಟ್ ಸನ್ಲೈಟ್ ಅಂತ. ಈವ್ನಿಂಗ್ ಟೈಮಿಂದು, ಮಾರ್ನಿಂಗ್ ಟೈಮಿಂದು ಕೂಡ ಹಾಗೆ ವೆರಿ ಇಂಪಾರ್ಟೆಂಟ್. ಸೊ ಸ್ವಲ್ಪ ಹೊತ್ತು ಇಲ್ಲೇ ವಾಕಿಂಗ್ ಮಾಡೋಣ ಅಂತ ಸೂರ್ಯನ ಬಿಸಿಲಿಗೆ ಬಂದಿದ್ದೀನಿ. ನೆಕ್ಸ್ಟ್ ವಿ ನೀಡ್ ಟು ವಾಕ್ ಫಾರ್ 5 ಮಿನಿಟ್ಸ್, ನಂತರ ವಾಪಸ್ ರಸಾಯನ ಮಾಡೋಣ, ಅಲ್ಲೇ ತನಕ ವಾಕ್ ಮಾಡೋಣ. ಓಕೆ, ಲೆಟ್ಸ್ ಗೋ. ಓಕೆ, ನೆಕ್ಸ್ಟ್ ನಾವು ಮಿಕ್ಸ್ ಮಾಡಬೇಕಿರುತ್ತೆ. ನಂತರ ಎಳ್ಳು ಏನಿದೆ ಅದಕ್ಕಿಂತ ಮುಂಚೆ ವಿ ನೀಡ್ ಟು ಆ್ಯಡ್ ಏಲಕ್ಕಿ ಹಾಕಬೇಕು. ಸೊ ಏಲಕ್ಕಿ ಪೌಡರ್ ಎಲ್ಲ ರೆಡಿ ಮಾಡೋಣ. ಸೊ ನಮ್ಮ ಹತ್ರ ಆಲ್ರೆಡಿ ಪೌಡರ್ ಮಾಡಿದಂಥ ಏಲಕ್ಕಿ ಪೌಡರ್ ಇದೆ. ಸೊ ವಿ ಆರ್ ಆ್ಯಡಿಂಗ್ ಇಟ್ ಲೈಕ್ ದಿಸ್. ಓಕೆ, ಮಿಕ್ಸ್ ಮಾಡಿ ನೆಕ್ಸ್ಟ್ ವಿ ಆರ್ ಆ್ಯಡಿಂಗ್ ಎಳ್ಳು. ಹುರ್ಕೊಂಡಂಥ ಎಳ್ಳನ್ನು ಹಾಕ್ತಾ ಇದ್ದೀನಿ. ಓಕೆ, ಬಾಳೆಹಣ್ಣು ರಸಾಯನ ರೆಡಿ. ಯಮ್ಮಾಗಿರುವಂಥ ರುಚಿಯಾದ ಬಾಳೆಹಣ್ಣು ರಸಾಯನ ಇದೆ, ಸದ್ಯದಲ್ಲಿ ಸಿದ್ಧ. ಬಟ್ ಒನ್ ಮೋರ್ ಥಿಂಗ್, ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿ ಇಡೋಣ, ಕೋಲ್ಡ್ ಆಗಬೇಕು. ಕೋಲ್ಡ್ ಆದ ನಂತರ ಟೇಸ್ಟ್ ಮಾಡೋದಿಲ್ಲ, ಇಟ್ ಈಸ್ ರಿಯಲಿ ಗುಡ್. ವಾವ್, ಹಸಿವು ಬೇರೆ ಆಗಿದೆ. ಸೊ ವಿ ವಿಲ್ ಕೀಪ್ ದಿಸ್ ಇನ್ ದ ಫ್ರಿಡ್ಜ್. ಕೋಲ್ಡ್ ಆದ ನಂತರ ತಿನ್ನೋಣ. ಓಕೆ, ಲೆಟ್ಸ್ ಗೋ. ಹೂವಿನ ಮಾಲೆ ಬೇಕು ದೇವರಿಗೆ ಅಂತ ಹೇಳಿ ಹೂ ಕೊಯ್ತಾ ಇದ್ದೀನಿ.
ಇಲ್ಲಿಗೆ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಹ್ಯಾವ್ ಅ ಗ್ರೇಟ್ ಡೇ. ಬಾಯ್.